ಹಳೆಯ ಕಾಲದಲ್ಲಿ ಕರ್ನಾಟಕದ ನಾಡು ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಶ್ರೇಷ್ಠತೆಯ ಶಿಖರವನ್ನು ತಲುಪಿತ್ತು. ಈ ಉನ್ನತ ಮಟ್ಟ ತಲುಪಲು ಕಾರಣರಾದವರು ನಮ್ಮ ಹಳೆಯ ಕಾಲದ ಕವಿಗಳು, ಭಕ್ತಿಯು ಬಂಡಾಯವನ್ನು ಹೊಂದಿದ್ದ, ಜ್ಞಾನವನ್ನು ಹಂಚುತ್ತಿದ್ದ ಮಹಾನ್ ಪಂಡಿತರು. ಇಂತಹ ಹಿರಿಯ ಕವಿಗಳ ನಡುವೆ ಪಂಪ, ಹರಿಹರ, ರನ್ನ, ಕವಿ ರತ್ನಾಕರ ವರ್ಣಿ, ಜ್ಞಾನೋಲ್ಲಾಸಿ, ವಚನಕಾರರು ಮತ್ತು ಕವಿರಾಜ ಮಾರ್ಗದ ಬರೆದ ನೃತ್ತನಾರಾಯಣ ಇದ್ದರು. ಪಂಪನ ಕಾಲವನ್ನು 10ನೇ ಶತಮಾನ ಎಂದು ಹೇಳಬಹುದು. ಅವನು ರಾಷ್ಟ್ರಕೂಟರ ಅರಸು ಅರಿಕೇಶರಿವೇಯರ ಆಸ್ಥಾನ ಕವಿ. ಪಂಪನು ಬರೆಯುತ್ತಿದ್ದ ಕಾವ್ಯಗಳಲ್ಲಿ ರಾಮಾಯಣವನ್ನು ಆಧಾರವಾಗಿ ಬಳಸಿದರೂ ತನ್ನ ಕಾಲದ ರಾಜನನ್ನು ರಾಮನ ಸ್ಥಾನಕ್ಕೆ ಏರಿಸಿಕೊಂಡು ಶ್ಲಾಘಿಸಿದ್ದ. ಅವನ ಮಹಾಕಾವ್ಯ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇನ್ನೂ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಅಮರವಾಗಿವೆ. ಅವನ ನಂತರ ಬಂದ ರನ್ನ ಕೂಡ ಕನ್ನಡಕ್ಕೆ ಅತ್ಯಂತ ಮಹತ್ವದ ಕೊಡುಗೆ ನೀಡಿದ ಕವಿ. ಅವನು ಬರಹದಲ್ಲಿ ಶಕ್ತಿ, ಶೈಲಿ ಮತ್ತು ವ್ಯಾಕರಣವನ್ನು ಸಮರ್ಥವಾಗಿ ಬಳಸಿ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿದ್ದ. ಸಾಹಸ ಭೀಮವಿಜಯ ಕಾವ್ಯ ಭೀಮನ ಸಾಹಸವನ್ನು ಆಧರಿಸಿ ಬರೆಯಲ್ಪಟ್ಟಿದ್ದು ಕಾವ್ಯದ ಭಾಷಾ ಶೈಲಿಯಲ್ಲಿ ಅದ್ಭುತ ತಿರುವು ತಂದಿತ್ತು. ಹರಿಹರ ಮತ್ತು ರಘುವಂಶ ಪಂಡಿತ್ ಸೇರಿದಂತೆ ಹಲವು ಕವಿಗಳು ಶಿವಭಕ್ತಿಯ ಮೂಲಕ ಸಾಹಿತ್ಯವನ್ನು ಹರಡಿದರು. ಹರಿಹರನು ಶಿವಕಾವ್ಯಗಳನ್ನು ರಚಿಸುತ್ತಿದ್ದಾಗ ಅವನ ಶಿಷ್ಯ ರಘು ಹೃದಯವಂತಿಕೆಯಿಂದ ವಿಭಿನ್ನ ಕವನಗಳನ್ನು ನೀಡುತ್ತಿದ್ದ. ಇವರ ಸಾಹಿತ್ಯ ಕೇವಲ ಭಕ್ತಿಯ ಕಾವ್ಯವಲ್ಲ, ಅದು ಆ ಕಾಲದ ಸಮಾಜದ ತಾತ್ವಿಕತೆಯನ್ನು ಪ್ರತಿಬಿಂಬಿಸುವ ದರ್ಪಣವೂ ಹೌದು. ಇದಕ್ಕೂ ಮುನ್ನ ನೃತ್ತನಾರಾಯಣ ಎಂಬ ಕವಿ ನಾನಾ ಕಾವ್ಯ ಶೈಲಿಯಲ್ಲಿ ಪಟುತ್ವವನ್ನು ತೋರಿಸಿದ್ದ. ಅವನು ಬರೆದ ಕವಿರಾಜಮಾರ್ಗ ಕನ್ನಡದ ಮೊದಲ ಕಾವ್ಯವನ್ನಾಗಿ ಪರಿಗಣಿಸಲಾಗುತ್ತದೆ. ಇದು ಕೇವಲ ಕಾವ್ಯವಲ್ಲ, ಅದು ಕಾಲದ ಸಾಹಿತ್ಯದ ಸ್ಥಿತಿಗತಿಯನ್ನು ವಿವರಿಸುತ್ತಿರುವ ಮಾರ್ಗದರ್ಶಕ ಗ್ರಂಥ. ಆ ನಂತರದ ಕಾಲದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ದೇವರು ದಾಸಿಮಯ್ಯ ಮೊದಲಾದ ವಚನಕಾರರು ಬರುತ್ತಾರೆ. ಇವರ ವಚನಗಳು ಜನಭಾಷೆಯಲ್ಲಿ ಸರಳವಾಗಿ, ನಿಷ್ಠೆಯಿಂದ, ಅರ್ಥಪೂರ್ಣವಾಗಿ ಹೇಳಲ್ಪಟ್ಟವು. ಬಸವಣ್ಣನು ಹೇಳಿದಂತೆ, ಕಾಯ ಕಳೆದು ಕಲಿತ ಬುದ್ಧಿ ಇಲ್ಲದದು, ಬೆನ್ನುಹರಿವ ಕಂಬವ ತಾನೆ. ಈ ಒಂದು ವಾಕ್ಯವೇ ಅವರಿಗೆ ಕವನದ ಮಟ್ಟ ಎಷ್ಟು ಗಂಭೀರವಾಗಿತ್ತೆಂದು ಹೇಳುತ್ತದೆ. ಅಕ್ಕಮಹಾದೇವಿಯ ವಚನಗಳು ಮಹಿಳಾ ಅಸ್ತಿತ್ವದ ಗಂಭೀರ ಪ್ರಶ್ನೆಗಳನ್ನು ಎತ್ತಿಕೊಂಡು ಭಕ್ತಿ ಮತ್ತು ವೈರಾಗ್ಯವನ್ನು ಸಮರ್ಥವಾಗಿ ಹೇಳಿದವು. ಅಲ್ಲಮ ಪ್ರಭು ಪ್ರಪಂಚದ ಅಸ್ತಿತ್ವವೇ ಪ್ರಶ್ನಿಸುವಂತಹ ತತ್ವದ ಗರ್ಭವನ್ನಿಟ್ಟಿದ್ದ.